5ಕ್ಕೆ 5 ಅವೇ ಗೇಮ್ಸ್ ಗೆದ್ದಿರೋಂಥ RCB ತಂಡ ಕಾನ್ಫಿಡೆನ್ಸಲ್ಲಂತೂ ಮೇಲಿರ್ತಾರೆ. ಯಾಕೆಂದರೆ ಮನೆ ಅಂಗಳದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ವಲ್ಪ ಎಡುತ್ತಾ ಇದ್ರು, ಅದು ಮ್ಯಾಚ್ ಗೆದ್ದಾದ್ಮೇಲಂತೂ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೇಂಜಲ್ಲಿ ಹೋಗ್ತಾ ಇರೋ RCB ತಂಡಕ್ಕೆ ತಡೆಯಾಗಿ ನಿಲ್ಲಕ್ಕೆ ಬಂದಿರೋದು ಡೆಲ್ಲಿ ಕ್ಯಾಪಿಟಲ್ಸ್. KL ರಾಹುಲ್ ಅವರ ಒಂದು ಫಾರ್ಮು, ಅವರ ಒಂದು ರನ್ ಸ್ಕೋರಿಂಗ್ ಎಬಿಲಿಟಿಯಿಂದ ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇರೋವಂಥ ಟೀಮು. ಕಾಂಬಿನೇಷನ್ ವೈಸು ಎಲ್ಲ ಒಂದು ಆಸ್ಪೆಕ್ಟ್ ಕವರ್ ಮಾಡ್ಕೊಂಡಿರೋಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ RCB ಮಟ್ಟ ಹಾಕ್ತಾರ ಈ ಒಂದು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಅಂತ ನೋಡಬೇಕು. ಐ ಥಿಂಕ್ ಇಂಟ್ರೆಸ್ಟಿಂಗ್ ಗೇಮ್ ಆಗಿರುತ್ತೆ. ನನಗೇನು ಅನಿಸ್ತಾ ಇರೋದು ಅಂದರೆ ಹೈ ಸ್ಕೋರಿಂಗ್ ಗೇಮ್ ಆಗೋದು. ಇಲ್ಲೇನಾರ ಸ್ವಲ್ಪ ವಾಪಸ್ ಸೆಲೆಬ್ರೇಷನ್ ಏನಾದ್ರೆ ವಿರಾಟ್ ಕೊಹ್ಲಿ ಮಾಡ್ತಾರ ಅಂತ ಕಾದು ನೋಡಬೇಕು. ಬಟ್ ಅದು ಬಿಟ್ಟರೆ ಒಳ್ಳೆ ಒಂದು ಫಾರ್ಮಲ್ಲಿರುವಂಥ ಇಬ್ಬರು ಟೀಮು, 2 ಟಾಪ್ ಟೀಮ್ಸ್ ಈ ಒಂದು ಸೀಸನಲ್ಲಿ ಆಡ್ತಾ ಇರೋವಂಥದ್ದು. ಗೆದ್ರೆ ಟಾಪ್ ಆಫ್ ದ ಟೇಬಲ್ ಹೋಗೋವಂಥ ಸಾಧ್ಯತೆ ಇದೆ. ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪು RCBಗೆ ಬರೋ ಸಾಧ್ಯತೆಯೂ ಇಲ್ಲಿ ಕಾಣಿಸ್ತಾ ಇದೆ. ಆ ಥರ ಒಂದು ಪರ್ಫಾರ್ಮೆನ್ಸ್ ಬಂದಿರೋದು. ಹೇಸಲ್ವುಡ್ ಅವರು ಹಿಂದಿನ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಳೆ ಏನು ಚೂರು ಸ್ಟಾರ್ಟ್ ಆಗುತ್ತೋ ಅವಾಗ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಾರೆ. ಸೊ ಆ ಒಂದು ಮೈಂಡಲ್ಲಿ ಇಟ್ಕೊಂಡು ಏನಾರ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ನೋಡಬೇಕು. ಫ್ಯಾಫ್ ಡು ಪ್ಲೆಸಿ ಫಿಟ್ ಇದ್ದರೆ ವಾಕ್ ಇನ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪ್ಲೇಯಿಂಗ್ 11ಅಲ್ಲಿ. ಅದು ಬಿಟ್ಟರೆ ಏನು ಚೇಂಜಸ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲಿ RCB ತಂಡದಲ್ಲೂ 12 ಪ್ಲೇಯರ್ಸ್ ಏನಿದ್ದಾರೆ ಸೆಟ್ ಆಗಿದ್ದಾರೆ, ಅಲ್ಲೂ ಏನು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾರು ಟಾಸ್ ಗೆಲ್ತಾರೋ ಬ್ಯಾಟಿಂಗ್ ಆಡ್ತಾರೋ ನೋಡ್ಬೇಕು. ಯಾಕಂದರೆ ಬ್ಯಾಟಿಂಗ್ ಫಸ್ಟ್ ಆಡಿರೋರೆ ಆ ಗ್ರೌಂಡಲ್ಲಿ ಜಾಸ್ತಿ ಮ್ಯಾಚ್ ಗೆದ್ದಿರೋದು. ಸೊ ಅದು ಕೂಡ ಒಂದು ಆಸ್ಪೆಕ್ಟ್ ಆಗಿದೆ. ಸೊ ಹೈ ಸ್ಕೋರಿಂಗ್ ಗೇಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಪ್ಫುಲಿ ನಮ್ಮ RCB 6 in a row ಮಾಡಿದ್ರೆ ಅದೊಂದು ರೆಕಾರ್ಡ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡೋವಂಥ ಸಾಧ್ಯತೆಯೂ ಇದೆ. ಅದಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ.